ದಿಲೀಪ್ ಮಾಡಿರೋದು ಮಣ್ಣು ತಿನ್ನುವಂತಹ ಕೆಲಸವಂತೆ. ಮಹಿಳೆಗೆ ಲೈಂಗಿಕ ಕಿರುಕುಳವನ್ನ ನೀಡ್ತಾ ಇದ್ದಾರಂತೆ. ಪೊಲೀಸರು ಯಾವುದೇ ರೀತಿಯ ದೂರನ್ನ ಸ್ವೀಕರಿಸಲು ಸಿದ್ಧರಿಲ್ಲ. ಯಾಕೆ? ಸಂತ್ರಸ್ತ ಮಹಿಳೆಯವರು ಆರೋಪ ಮಾಡ್ತಿದ್ದಾರೆ, ದೂರನ್ನ ಯಾಕೆ ದಾಖಲಿಸಿಕೊಳ್ತಾ ಇಲ್ಲ? ಆಕೆ ಮಾಡಿರುವಂತಹ ಆರೋಪದಲ್ಲಿ ಏನೇನಿದೆ? ತಪ್ಪಿಕೊಂಡು ನನ್ನ ಖಾಸಗಿ ಅಂಗವನ್ನ ಹಿಡಿದು ಎಳೆದಾಡಿ ಅತ್ಯಾಚಾರಕ್ಕೆ ಪ್ರಯತ್ನಿಸಿರ್ತಾರೆ. ನೀನ್ ನನಗೇನಾದ್ರು ಸಹಕಾರ ನೀಡದಲೇ ಇದ್ರೆ ಕೆಲಸದಿಂದ ನಿನ್ನನ್ನ ತೆಗೆದು ಹಾಕ್ತೀನಿ ಅಷ್ಟೇ. ಸಹಕಾರ ನೀಡಿದ್ರೆ ನಿನ್ನನ್ನ ರಾಣಿ ತರ ನೋಡ್ಕೊಳ್ತೀನಿ ನಾನು. ನನಗೆಲ್ಲದಕ್ಕೂ ಸಾಥ್ ಕೊಟ್ಟು ನನ್ನ ಜೊತೆ ಇರು, ನಾನು ನೀನು ರಾಣಿ ತರ ನೋಡ್ಕೊಂತೀನಿ. ಯಾವ ಹೆಣ್ಣು ಕೂಡ ನನ್ನ ಮೇಲೆ ದೌರ್ಜನ್ಯ ಆಗಿದೆ, ನನ್ನ ಮಾನ ತಾನೇ ತೆಕ್ಕೊಳ್ಳೋಕೆ ಸಿದ್ಧವಾಗಿರೋದಿಲ್ಲ. ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಪಲ್ಲವಿ ಎನ್ ರಾಜ್. ಜಿನಿ ಮಾಲೀಕನ ವಿರುದ್ಧ ಲೈಂಗಿಕ ಕಿರುಕುಳದ ಆರೋಪ ಕೇಳಿ ಬಂದಿರುವಂತದ್ದು. ಈ ಜಿನಿ ಮಾಲೀಕನಿಗೆ ಕಾಕಿ ಕೂಡ ಸಪೋರ್ಟ್ ಮಾಡ್ತಾ ಇರುವಂತದ್ದು. ಕೇಸ್ ದಾಖಲಾಗ್ತಾ ಇಲ್ಲ. ಜೀನಿ ಅನ್ನೋ ಹೆಸರನ್ನ ನಾವು ಕೇಳೇ ಇರ್ತೀವಿ. ಪ್ರತಿ ಮನೆಗಳಿಗೂ ಜೀನಿ ಅಂದ್ರೆ ಏನು ಅಂತ ಗೊತ್ತಿರುತ್ತೆ. ಅಷ್ಟರ ಮಟ್ಟಿಗೆ ನಮ್ಮ ಕರ್ನಾಟಕ ಮಾತ್ರವಲ್ಲದೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈ ಜೀನಿ ಅನ್ನೋದು ಫೇಮಸ್ ಆಗಿದೆ. ಈ ಫೋಟೋದಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ, ಈ ವ್ಯಕ್ತಿ ಆಗೊಮ್ಮೆ ಈಗೊಮ್ಮೆ ಟಿವಿನಲ್ಲಿ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಕಾಣಿಸ್ಕೊಳ್ತಾ ಇರ್ತಾರೆ. ಅವರನ್ನ ನಾವು ನೋಡೇ ಇರ್ತೀವಿ. ನೋಡೋಕೊಳ್ಳೆ ಮುಗ್ಧನ್ ರೀತಿ ಕಾಣಿಸ್ತಾ ಇದ್ದಾರೆ. ಆದ್ರೆ ಈ ದಿಲೀಪ್ ಮಾಡಿರೋದು ಮಣ್ಣು ತಿನ್ನುವಂತಹ ಕೆಲಸವಂತೆ. ಹೌದು, ಈ ಒಂದೆರಡು ದಿನದಿಂದ ಇವರು ವಿರುದ್ಧ ಒಂದಷ್ಟು ವಿಚಾರಗಳು ಪುಕಾರೆದ್ದಿದೆ. ಅದೇನಪ್ಪಾ ಅಂತಂದ್ರೆ ಲೈಂಗಿಕ ಕಿರುಕುಳದ ಆರೋಪ ಕೇಳಿ ಬಂದಿದೆ. ತುಮಕೂರಿನ ಶಿರಾ ತಾಲೂಕಿನ ಯರಗುಂಟೆಯಲ್ಲಿರುವಂತಹ ಜೀನಿ ಸಂಸ್ಥೆ ಮಾಲೀಕ ಈ ದಿಲೀಪ್ ಕುಮಾರ್ ಕಳೆದ 6 ತಿಂಗಳಿನಿಂದ ಮಹಿಳೆಗೆ ಲೈಂಗಿಕ ಕಿರುಕುಳವನ್ನ ನೀಡ್ತಾ ಇದ್ದಾರಂತೆ. ಇದನ್ನ ಸ್ವತಃ ಮಹಿಳೆಯೇ ಹೇಳಿದ್ದಾರೆ. ಕಳ್ಳಂಬೆಳ ಪೊಲೀಸ್ ಠಾಣೆಗೆ ಈ ಮೇಘನಾ ಅನ್ನೋ ಮಹಿಳೆ ದೂರನ್ನ ನೀಡಿದ್ದಾರೆ. ಅಂದ್ರೆ 10 ತಿಂಗಳ ಹಿಂದೆ ನಾನು ಕೆಲಸಕ್ಕೆ ಸೇರ್ಕೊಂಡಿದ್ದೆ, ಆ ಮಹಿಳೆ ಸೇರ್ಕೊಂಡಿರ್ತಾರೆ. ಆದ್ರೆ ಕಳೆದ 15 ದಿನಗಳಿಂದ ಈ ವ್ಯಕ್ತಿ, ಯಾರು ದಿಲೀಪ್ ಕುಮಾರ್ ಅನ್ನುವಂತಹ ವ್ಯಕ್ತಿ, ನನ್ನ ಜೊತೆಗೆ ಅಸಭ್ಯವಾಗಿ ಮಾತನಾಡ್ತಾ ಇದ್ದಾರೆ. ನನ್ನ ಕೈಯನ್ನ ಎಳೆಯುವಂತಹ ಪ್ರಯತ್ನವನ್ನ ಮಾಡಿದ್ರು, ನನಗೆ ಲೈಂಗಿಕ ಕಿರುಕುಳ ನೀಡಲು ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಅಂತ ಆರೋಪವನ್ನ ಮಹಿಳೆ ಮಾಡಿರ್ತಾರೆ. ಈ ಸಮಯದಲ್ಲಿ ಏನಾಗುತ್ತೆ, ಪೊಲೀಸರು ದೂರನ್ನ ದಾಖಲಿಸ್ಕೊಳ್ತಾ ಇಲ್ಲ. ನಾನು ದೂರನ್ನ ನೀಡಿದ್ರು ಕೂಡ FIR ಅನ್ನ ದಾಖಲಿಸ್ಕೊಳ್ದಲೆ ಪೊಲೀಸರು ಕೇಸನ್ನ ಮುಚ್ಚಿ ಹಾಕ್ಲಿಕ್ಕೆ ಪ್ರಯತ್ನವನ್ನ ಪಡ್ತಿದ್ದಾರೆ ಅಂತ ಆರೋಪವನ್ನ ಮಾಡಿದ್ದಾರೆ. ಇದು ಜೀನಿ ಮಾಲೀಕರ ವಿರುದ್ಧ ಮಾತ್ರವಲ್ಲ, ಪೊಲೀಸರ ವಿರುದ್ಧ ಮಾಡಿರುವಂತಹ ಆರೋಪವಾಗಿದೆ. ಯಾಕೆಂದ್ರೆ ಯಾರೇ ಒಬ್ಬ ಮಹಿಳೆ ಬಂದು ನನಗೆ ಈ ತರ ಆಗಿದೆ ಅಂತ ಅಂದಾಗ ಆ ಸಮಯದಲ್ಲಿ ಪೊಲೀಸರು ಏನ್ ಮಾಡ್ಬೇಕು, ಫಸ್ಟ್ ಆ ಮಹಿಳೆಗೆ ಪ್ರೊಟೆಕ್ಟ್ ಮಾಡುವಂತಹ ಕೆಲಸ ಮಾಡಬೇಕು, ರಕ್ಷಣೆಯನ್ನ ಕೊಡ್ಬೇಕು. ಆದ್ರೆ ಇಲ್ಲಿ ಯಾಕ್ರಿ ಪೊಲೀಸರು ದೂರನ್ನ ಯಾಕ್ರಿ ದಾಖಲಿಸ್ಕೊಳ್ತಾ ಇಲ್ಲ? ಸಂತ್ರಸ್ತ ಮಹಿಳೆಯವರು ಆರೋಪ ಮಾಡ್ತಿದ್ದಾರೆ. ಅಧಿಕಾರನೇ ಹೆಚ್ಚಾಯ್ತಾ? ಆರ್ಥಿಕವಾಗಿ ಯಾರು ಬಲದಿಂದ ಇದ್ದಾರೆ ಅವರನ್ನ ನೀವು ಯಾಕ್ರಿ ಸಪೋರ್ಟ್ ಮಾಡಬೇಕು? ಪ್ರಶ್ನೆ ಮಾಡ್ತಾ ಇದ್ದಾರೆ ಮಹಿಳೆ. ನನಗೆ ರಕ್ಷಣೆ ಕೊಡಿ ಅಂತ ಕೇಳಿಕೊಳ್ತಾ ಇದ್ದಾರೆ. ಸೊ ಈ ಟೈಮಲ್ಲಿ ಏನಾಗುತ್ತೆ, ಮಹಿಳೆ ಮಾಧ್ಯಮದವರ ಮುಂದೆ ಬರ್ತಾರೆ. ಈ ವಿಚಾರವನ್ನ ಸಮರ್ಥಿಸಿಕೊಂಡಿದ್ದಾರೆ. ಯಾರು ಜೀನಿ ಮಾಲೀಕ ಈ ವಿಚಾರವನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ನನ್ನ ವರ್ಚಸ್ಸಿಗೆ ಧಕ್ಕೆ ತರಲಿಕ್ಕೆ ಯಾರೋ ಮಾಡಿರುವಂತಹ ಕೆಲಸವಿದು ಅಂತ ಹೇಳಿದ್ದಾರೆ. ನನ್ನ ಏಳಿಗೆಯನ್ನು ಸಹಿಸಿಕೊಳ್ಳಲಾಗದಲೇ ವಿರೋಧಿಗಳು ಮಾಡ್ತಿರುವಂತಹ ಕೆಲಸ ಇದು. ಬೇಕಂತಲೇ ನನ್ನ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ. ಯಾರೋ ಮಾಡ್ತಿರುವಂತ ಕೆಲಸ ಇದು ಅಂತ ಹೇಳಿದ್ದಾರೆ. ಆ ಮಹಿಳೆ ಸರಿಯಾಗಿ ಕೆಲಸಕ್ಕೆ ಬರ್ತಾ ಇರಲಿಲ್ಲ. ಈ ಕಾರಣಕ್ಕೆ ನಾನು ಆ ಮಹಿಳೆಯನ್ನ ಕೆಲಸದಿಂದ ತೆಗೆದಿದ್ದೆ. ಆ ನಂತರದಲ್ಲಿ ಆ ಮಹಿಳೆ ಏನು ಮಾಡ್ತಾಳೆ, 10 ಜನರನ್ನ ಕರ್ಕೊಂಡು ಬರ್ತಾಳೆ. ನನ್ನ ಮೇಲೆ ಆರೋಪವನ್ನ ಆಗ್ತಾ ಇದ್ದಾರೆ. ನಾನು ಯಾವುದೇ ರೀತಿ ಸುಳ್ಳು ಹೇಳ್ತಾ ಇಲ್ಲ. ಇಲ್ಲಿ ಸತ್ಯಕ್ಕೆ ದೂರವಾದಂತಹ ಮಾಹಿತಿ ಇದು. ಯಾರು ಇದನ್ನ ನಂಬಬೇಡಿ ಎಂದು ಜೀನಿ ಮಾಲೀಕ ಯಾರು ದಿಲೀಪ್ ಕುಮಾರ್ ಮಾತನಾಡಿದ್ದಾರೆ. ಅಂದ್ರೆ ಅವರು ಕೂಡ ಅವರನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ವಿಶೇಷವಂತೂ ಏನೂ ಇಲ್ಲ. ಕಳೆದ 1 ವರ್ಷದಿಂದ ನನ್ನ ಮೇಲೆ ರಾಜಕೀಯ ವ್ಯಕ್ತಿಗಳು ಹನಿ ಟ್ರ್ಯಾಪ್ ಮಾಡ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಸಾಕಷ್ಟು ಬಾರಿ ಪ್ರಯತ್ನಿಸಿದ್ರು, ಆದ್ರೆ ಅದು ಸಾಧ್ಯವಾಗ್ಲಿಲ್ಲ ಅನ್ನೋ ರೀತಿ ಮಾತನಾಡಿದ್ದಾರೆ. ಅಂದ್ರೆ ನಾನು ಆರ್ಥಿಕವಾಗಿ ಗಟ್ಟಿ ಇದ್ದೀನಿ, ಸಾಮಾಜಿಕವಾಗಿ ನನ್ನ ಜನಪ್ರಿಯತೆ ಹೆಚ್ಚಿದೆ, ಆ ಕಾರಣಕ್ಕಾಗಿ ಈ ರೀತಿ ನನ್ನನ್ನ ಕೆಟ್ಟದಾಗಿ ಬಳಸ್ಕೊಳ್ಳುವಂತ ಪ್ರಯತ್ನ ಮಾಡ್ತಿದ್ದಾರೆ ಸಮಾಜದಲ್ಲಿ. ನಾನೊಬ್ಬ ಒಳ್ಳೆಯ ವ್ಯಕ್ತಿ, ಈ ಹಿನ್ನೆಲೆಯಲ್ಲಿ ನನಗೆ ತೊಂದರೆ ಕೊಡ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಅಂದ್ರೆ ನಾನೇನ್ ಕಟ್ಟಿದ್ದೀನಲ್ವ ಒಂದು ಸಂಸ್ಥೆ, ಆ ಜೀನಿ ಸಂಸ್ಥೆಗೆ ಈಗ ಕೆಟ್ಟ ಹೆಸರು ತರಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ, ಹಲವರು ಯತ್ನಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಜೀನಿ ಸಂಸ್ಥೆಯ ಮಾಲೀಕ ದಿಲೀಪ್ ಕುಮಾರ್ ಅವರು ಮಾತನಾಡಿದ್ದಾರೆ.
ಹಾಗಾದ್ರೆ ಆಕೆ ಮಾಡಿರುವಂತಹ ಆರೋಪದಲ್ಲಿ ಏನೇನಿದೆ? ಈ ಜೀನಿ ದಿಲೀಪ್ ಕುಮಾರ್ ಅವರ ವಿರುದ್ಧ ಯಾವ ನಿಟ್ಟಿನಲ್ಲಿ ಆರೋಪವನ್ನ ಮಾಡಿದ್ದಾರೆ? FIR ಕಾಪಿ ಕೂಡ ನೀವು ನೋಡ್ತಾ ಇರಬಹುದು ಸ್ಕ್ರೀನ್ ಮೇಲೆ. ಅವರು FIR ಕಾಪಿ ಕೂಡ ಮಾಧ್ಯಮಗಳಿಗೆ ಕೊಟ್ಟಿದ್ದಾರೆ, ಅದು ಕೂಡ ನಮ್ಮ ಹತ್ರ ಇದೆ. ಅದನ್ನ ನೋಡೋದಾದ್ರೆ, ತಪ್ಪಿಕೊಂಡು ನನ್ನ ಖಾಸಗಿ ಅಂಗವನ್ನ ಹಿಡಿದು ಎಳೆದಾಡಿ ಅತ್ಯಾಚಾರಕ್ಕೆ ಪ್ರಯತ್ನಿಸಿರ್ತಾರೆ. ಯಾರು? ದಿಲೀಪ್ ಕುಮಾರ್, ಜೀನಿ ಮಾಲೀಕ. ಅಲ್ಲದೆ ನನಗೇನಾದ್ರು ಸಹಕಾರ ನೀಡದಲೇ ಇದ್ರೆ ಕೆಲಸದಿಂದ ನಿನ್ನನ್ನ ತೆಗೆದು ಹಾಕ್ತೀನಿ ಅಷ್ಟೇ. ಮಾತನ್ನ ಕೇಳಿ ಸಹಕಾರ ನೀಡು ನೀನು, ಇಲ್ಲ ಅಂತಂದ್ರೆ ಕೆಲಸದನ್ನ ನಿನ್ನನ್ನ ಗೇಟ್ ಪಾಸ್ ಮಾಡ್ತೀನಿ ಅಂತ ಹೇಳಿದ್ರಂತೆ ಜೀನಿ ಮಾಲೀಕ. ಸಹಕಾರ ನೀಡದಲೇ ಇದ್ರೆ ಜೀವನ ಪರ್ಯಂತ ರಾಣಿ ತರ ನೋಡ್ಕೊಂತೀನಿ, ಏನು ಸಹಕಾರ ನೀಡಿದ್ರೆ ನಿನ್ನನ್ನ ರಾಣಿ ತರ ನೋಡ್ಕೊಳ್ತೀನಿ ನಾನು, ಆಮಿಷ ಒಡ್ಡಿದ್ರಂತೆ. ಇದು ಸ್ವತಃ ಮಹಿಳೆಯೇ ಹೇಳ್ತಾ ಇರುವಂತದ್ದು. ಅಲ್ಲಿ 10 ತಿಂಗಳಿಂದ ಕೆಲಸ ಮಾಡ್ತಿದ್ದೆ. ಅವರು ಮಿಸ್ಬಿಹೇವ್ ಮಾಡ್ತಿದ್ರು, ದಿಲೀಪ್ ಅವರು ಮಿಸ್ಬಿಹೇವ್ ಮಾಡ್ತಿದ್ರು. ಅವರು ಕೈ ಇಟ್ಕೊಂಡು ಹಿಡಿಯೋದು, ಅಸಹ್ಯವಾಗಿ ಬಾ ಅಂತ ಕರೆಯೋದು, ನನ್ನ ಹತ್ರ ಬಾ, ನಾನು ನೀನು ರಾಣಿ ತರ ನೋಡ್ಕೊಂತೀನಿ, ನನಗೆಲ್ಲದಕ್ಕೂ ಸಾಥ್ ಕೊಟ್ಟು ನನ್ನ ಜೊತೆ ಇರು, ನಾನು ನಿನ್ನ ಹೆಂಡತಿಗಿಂತ ಹೆಚ್ಚಾಗಿ ನೋಡ್ಕೊಂತೀನಿ ಅಂತ ಹೇಳಿ ಅಸಹ್ಯವಾಗಿ ಮಾತಾಡೋದು. ನಂತರ ನನ್ನನ್ನು ಬಿಟ್ಬಿಡಿ ಅಂತ ಕೇಳಿಕೊಂಡಾಗ, ಈ ವಿಷಯ ಯಾರಿಗಾದ್ರೂ ಹೇಳಿದ್ರೆ ನಿನ್ನನ್ನ ಜೀವಂತ ನಾನು ಬಿಡೋದಿಲ್ಲ ಅಂತ ಹೇಳಿದ್ದಾರಂತೆ. ಅಲ್ಲಿಂದ ತಪ್ಪಿಸ್ಕೊಂಡು ಬಂದು ಆ ಮಹಿಳೆ ಮಾನಸಿಕವಾಗಿ ಕುಗ್ಗೋಗಿದ್ದಾರೆ, ಮಾನಸಿಕವಾಗಿ ಹಿಂಸೆಯನ್ನ ಅನುಭವಿಸಿದ್ದಾರೆ, ಕಿರುಕುಳವನ್ನ ಅನುಭವಿಸಿದ್ದಾರೆ. ಅನಂತರದಲ್ಲಿ ಏನು ಮಾಡ್ತಾರೆ? ನೊಂದು ಊರಿಗೆ ಹೋಗಿರ್ತಾರೆ ಮತ್ತು ಈ ವಿಚಾರವನ್ನ ಅವ್ರ ಗಂಡನಿಗೆ ತಿಳಿಸಿರ್ತಾರೆ. ಹೀಗೆ ಜೀನಿ ಮಾಲೀಕ ಈ ರೀತಿ ನನ್ನನ್ನು ಮಾಡಿದ್ರು, ಕೆಲಸದಿಂದ ತೆಗೆದಾಕ್ತೀನಿ ಅಂತ ಹೇಳಿದ್ರು, ನಾನು ಅವ್ರಿಗೆ ಸಹಕಾರ ಕೊಡಬೇಕಿತ್ತಂತೆ, ಕೆಟ್ಟ ದೃಷ್ಟಿಯಲ್ಲಿ ನನ್ನನ್ನು ನೋಡಿದ್ರು ಅಂತ ಹೇಳಿರ್ತಾರೆ. ನಂತರ ಏಪ್ರಿಲ್ 22ರಂದು ನ್ಯಾಯ ಕೇಳಲಿಕ್ಕೆ ಹೋಗಿರ್ತಾರೆ. ದಿಲೀಪ್ ಅವರ ಒಂದು ಊರಿರ್ತಲ್ವ, ಅಲ್ಲಿಗೆ ನ್ಯಾಯ ಕೇಳಲಿಕ್ಕೆ ಅವರ ನೆರೆಹೊರೆಯವರನ್ನ ಕರೆದುಕೊಂಡು, ಗಂಡನನ್ನ ಕರ್ಕೊಂಡು, ಊರಿನವರನ್ನ ಕರ್ಕೊಂಡು ಹೋಗಿರ್ತಾರೆ. ಆನಂತರದಲ್ಲಿ ಏನಾಗುತ್ತೆ? ಮಹಿಳೆಯರನ್ನ, ಅಂದ್ರೆ ಅಲ್ಲಿ ಜೀನಿಯಲ್ಲಿ ಕೆಲಸ ಮಾಡಿರುವಂತಹ ಒಂದಷ್ಟು ಮಹಿಳೆಯರನ್ನ ಕರೆಸಿಬಿಟ್ಟು ಬೆದರಿಕೆಯನ್ನ ಹಾಕ್ತಾರಂತೆ. ಯಾರು? ಈ ಜೀನಿ ಮಾಲೀಕ ಬೆದರಿಕೆಯನ್ನ ಹಾಕ್ತಾರೆ, ಪ್ರಾಣ ಬೆದರಿಕೆ. ಹೀಗಿರ್ಬೇಕಾದ್ರೆ ಏನ್ ಮಾಡ್ತಾರೆ ಆ ಮಹಿಳೆಗೆ ಏನ್ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ? ಇಂತಹ ವಿಚಾರದಲ್ಲಿ ನನ್ನ ಕುಟುಂಬವನ್ನು ತಾನು ಉಳಿಸ್ಕೊಳ್ಬೇಕು, ಈ ರೀತಿ ಕಾಮುಕರಿಂದ ದೂರವೂ ಕೂಡ ಆ ಮಹಿಳೆ ಇರಬೇಕಾಗತ್ತೆ. ಸೊ ಹಾಗಾಗಿ ಏನ್ ಮಾಡ್ತಾರೆ? ದಿಲೀಪ್ ಕುಮಾರ್ ಅವರ ವಿರುದ್ಧ ಪೊಲೀಸ್ ಠಾಣೆ ಮೆಟ್ಟಿಲೇರ್ತಾರೆ. ಆಕೆಗೂ ಹಾಗೆ ಆಕೆಯ ಗಂಡನಿಗೆ ಪ್ರಾಣ ಬೆದರಿಕೆ ಇರುವುದರಿಂದ, ದಿಲೀಪ್ ಆರ್ಥಿಕವಾಗಿ ರಾಜಕೀಯವಾಗಿ ಗಟ್ಟಿ ಇರೋದ್ರಿಂದ ನಾನು ದೂರನ್ನ ನೀಡ್ಲಿಕ್ಕೆ ಸಿದ್ಧವಾಗ್ತೀನಿ ಅಂತ ಯೋಚನೆಯನ್ನ ಮಾಡ್ತಾರೆ. ಹಾಗೆ ಪೊಲೀಸರಿಗೆ ದೂರು ಕೊಡೋಕು ಕೂಡ ಸಿದ್ಧರಾಗ್ತಾರೆ. ಆದ್ರೆ ಈ ವಿಚಾರದಲ್ಲಿ ಪೊಲೀಸರು ಯಾವುದೇ ರೀತಿಯ ದೂರನ್ನ ಸ್ವೀಕರಿಸಲು ಸಿದ್ಧರಿಲ್ಲ. ಯಾಕೆ? ಅಷ್ಟೇ ಅಲ್ಲದೆ ಆಕೆಯ ಕುಟುಂಬದವರನ್ನು ಕೂಡ ಆಕೆ ಇಲ್ಲಿ ರಕ್ಷಿಸಿಕೊಳ್ಬೇಕು. ಜೀನಿ ಸಂಸ್ಥೆ ಮಾಲೀಕನ ವಿರುದ್ಧ ಬಂದಿರುವಂತಹ ಈ ಆರೋಪವೇನಿದೆಯಲ್ವಾ, ಇದು ನಿಜವಾ ಅಥವಾ ಬೇಕಂತಲೇ ವರ್ಚಸ್ಸನ್ನ ಕುಗ್ಗಿಸಲು ಮಾಡ್ತಿರುವಂತಹ ಕೆಲಸನ ನಮಗಂತೂ ಗೊತ್ತಿಲ್ಲ. ಅದು ತನಿಖೆಯ ನಂತರವೇ ಕೂಡ ಬಯಲಾಗುತ್ತೆ. ಅದರಲ್ಲೂ ಕೂಡ ಅವರು ಒಂದು ಆರೋಪವನ್ನ ಮಾಡ್ತಾರೆ, ಬೇಕಂತಲೇ ನನ್ನ ವರ್ಚಸ್ಸನ್ನ ಕುಗ್ಗಿಸ್ಲಿಕ್ಕೆ ವಿರೋಧಿಗಳು ಆಡ್ತಿರುವಂತಹ ಆಟ ಇದು ಅಂತ ಹೇಳ್ತಾರೆ. ತನಿಖೆಯ ನಂತರ ಎಲ್ಲವೂ ಕೂಡ ಬಯಲಾಗುತ್ತೆ. ಅಂದ್ರೆ ನಾವೆಲ್ಲ ಯೋಚನೆ ಮಾಡ್ಬೇಕಾಗಿರೋದು ಒಂದೇ ವಿಚಾರ, ನಮ್ಮ ಸಮಾಜದಲ್ಲಿ ಹೆಣ್ಣನ್ನ ಆಟಿಕೆಯಾಗಿ ಬಳಸುತ್ತಲೇ ಇದ್ದಾರೆ ಸಾಕಷ್ಟು ಜನರು. ಹೆಣ್ಣಿನ ಮೇಲೆ ದೌರ್ಜನ್ಯ ಆಗ್ತಾನೆ ಇದೆ. ಸುಮ್ಮನೆ ಯಾವ ಹೆಣ್ಣು ಕೂಡ ನನ್ನ ಮೇಲೆ ದೌರ್ಜನ್ಯ ಆಗಿದೆ ಅಂತ ಹೇಳಿ ರಸ್ತೆಗಿಳಿಯಲ್ಲ ರೀ. ತನ್ನ ಮಾನ ತಾನೇ ತೆಕ್ಕೊಳ್ಳೋಕೆ ಸಿದ್ಧವಾಗಿರೋದಿಲ್ಲ. ಅನ್ಯಾಯಕ್ಕೆ ಒಳಗಾಗಿದ್ದೇವೆ ಅಂತ ಅನ್ಸಿದಾಗ ಮಾತ್ರ ನ್ಯಾಯ ಕೇಳಲಿಕ್ಕೆ ಮುಂದೆ ಬರ್ತಾಳೆ. ಅಂದ್ರೆ ಕಾಮುಕರಿಗೆ ಶಿಕ್ಷೆ ಆಗಬೇಕು, ಹೆಣ್ಣನ್ನ ಪೂಜಿಸುವ ನೆಲದಲ್ಲಿ ಹೆಣ್ಣಿಗೆ ರಕ್ಷಣೆ ಸಿಗಬೇಕು ಅನ್ನೋದು ಎಲ್ಲರ ಆಶಯ ಆಗಿದೆ. ಈ ಒಂದು ವಿಚಾರದಲ್ಲೂ ಕೂಡ ತನಿಖೆ ಮುಂದುವರಿಬೇಕು, ಪೊಲೀಸರು ಸಿದ್ಧರಾಗಬೇಕು ತನಿಖೆಯನ್ನ ಮಾಡಲಿಕ್ಕೆ. ಆ ಹೆಣ್ಣಿಗೆ ನ್ಯಾಯವನ್ನ ಒದಗಿಸುವಲ್ಲಿ ಪೊಲೀಸರ ಪಾತ್ರವೂ ಕೂಡ ಮಹತ್ವವಾದದ್ದು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯಾಷನಲ್ ಟಿವಿ.